ಇನ್ನು ರಾಜ್ಯ ರಾಜಕೀಯದಲ್ಲಿ ಮತ್ತೆ ಕಮಿಷನ್ ಬಾಂಬ್ ಸಿಡಿದಿದೆ. ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದ್ದ ಕಮಿಷನ್ ವಿಚಾರ ಇದೀಗ ಕಾಂಗ್ರೆಸ್ಗೂ ಸುತ್ತಕೊಂಡಿದೆ. ಬಿಜೆಪಿಗಿಂತಲೂ ಹೆಚ್ಚು ಕಮಿಷನ್ ಪಡಿತಾ ಇದ್ದಾರೆ ಅಂತ ಗುತ್ತಿಗೆದಾರರ ಸಂಘ ನೇರ ಸಚಿವರ ವಿರುದ್ಧ ಆರೋಪ ಮಾಡಿದ್ದಾರೆ. ಸಚಿವರು ಎಲ್ಲಾ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಕಮಿಷನ್ 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 ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್ ಸಿಡಿಸಿದೆ. ಬಿಜೆಪಿ ಸರ್ಕಾರವನ್ನ ಮಕಾಡೆ ಮಲಗಿಸಲು ಕಾಂಗ್ರೆಸ್ ಪ್ರಯೋಗಿಸಿದ ಕಮಿಷನ್ ಅಸ್ತ್ರವೇ ಇದೀಗ ಕಾಂಗ್ರೆಸ್ಗೆ ತಿರುಗುಬಾಣವಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ಪೀಕ್ತಿದ್ದಾರೆ ಅಂತ ಗುತ್ತಿಗೆದಾರರ ಸಂಘ ಬಾಂಬ್ ಹಾಕಿದೆ. ಹಣ ಬಿಡುಗಡೆಗೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ತಗೊಂತಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್. ಈಗ ಎಲ್ಲ ಇಲಾಖೆಗಳು ಮಧ್ಯವರ್ತಿಗಳು, ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಬೋಸರಾಜು ಮಗನಿಂದಲೇ ಡೀಲ್, ಸತೀಶ್ ಪ್ರಾಮಾಣಿಕರು. ಆದ್ರೆ ಅಲ್ಲೊಬ್ಬ ಕಾಣದ ಕೈ ಕೆಲಸ ಮಾಡ್ತಾ ಇತ್ತು. ಎಸ್, ರಾಜ್ಯ ಕಾಂಗ್ರೆಸ್ನಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಎಲ್ಲಾ ಇಲಾಖೆಯಲ್ಲೂ ಸಚಿವರ ಸಂಬಂಧಿಕರೇ ಡೀಲ್ ಮಾಡ್ತಿದ್ದಾರೆ. ಕಾಣದ ಕೈಗಳು ಕೆಲಸ ಮಾಡ್ತಿವೆ. ನಮ್ಮ ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ಎಲ್ಲವನ್ನೂ ಬಹಿರಂಗಪಡಿಸ್ತೀವಿ, ಹೋರಾಟಕ್ಕಿಳಿತೀವಿ ಅಂತ ರಾಜ್ಯ ಗುತ್ತಿಗೆದಾರರ ಸಂಘ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಇವ್ರು ಬೇಗ ಸರ್ಕಾರ ಎಚ್ಚೆತ್ಕೊಂಡ್ರೆ ಸರಿ, ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಾವೆಲ್ಲ ಏನ್ ಗೊತ್ತಾ, ದೊಡ್ಡ ಸ್ಟ್ರೈಕ್ ಮಾಡ್ತೀವಿ. ಈ ಎಲ್ಲಾ ಅಂಶಗಳನ್ನ ಒಳಗೊಂಡಂತೆ ಸಾಲು ಸಾಲು ಆರೋಪ ಮಾಡಿರೋ ಗುತ್ತಿಗೆದಾರರ ಸಂಘ ಸಿಎಂ, ಡಿಸಿಎಂ ಸೇರಿದಂತೆ ಸಚಿವರಿಗೆ ಪತ್ರ ಬರೆದಿದೆ. ಗುತ್ತಿಗೆದಾರರ ಸಂಘದ ಈ ಪತ್ರ ಕೇವಲ ಬಾಕಿ ಹಣದ ವಿಚಾರ ಇದ್ದಿದ್ರೆ ಇಷ್ಟೊಂದು ಚರ್ಚೆ ಆಗ್ತಿರ್ಲಿಲ್ಲ. ಆದ್ರೆ ಕಾಣದ ಕೈಗಳ ಕಥೆ ಅನಾವರಣ ಆಗಿದ್ದು ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದೆ. 40% ಆರೋಪ ಅಂತ ನಾವು ಹೇಳ್ತಾ ಇಲ್ಲ. ಹಣ ಬಿಡುಗಡೆಗೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ತಗೊಂತಾರೆ. ದಯವಿಟ್ಟು ತಾವು ಇದರಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಹೆಂಗೆ ಬಂದಿದೆ ಅಂತ ನಾವು ಇನ್ನೂ ಟೈಮ್ ಇನ್ನೂ ಪಕ್ವಾಗಿದೆ. ಮುಂದಿನ ದಿನಗಳಲ್ಲೆಲ್ಲ ಓಪನ್ ಆಗಿ ಯಾರ್ಯಾರು ಏನೇನು ಹೆಂಗೆ ಅಂತ ಹೇಳ್ತೀವಿ. ಇವ್ರು ಬೇಗ ಸರ್ಕಾರ ಎಚ್ಚೆತ್ಕೊಂಡ್ರೆ ಸರಿ. ಎಲ್ಲ ಇಲಾಖೆಗಳು ಮಧ್ಯವರ್ತಿಗಳು, ಅಂದರೆ ನಾವು ಬೇರೆ ಪದ ಉಪಯೋಗಿಸೋದು ಬೇಡ, ಮಧ್ಯವರ್ತಿಗಳು, ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅಂದರೆ ಸಚಿವರು ಆದೇಶನ ಅವ್ರು ಮೀಟಿಂಗ್ ಮಾಡೋದೇ ಬೇರೆ, ಬಟ್ ಅಲ್ಲಿ ನಡ್ಕೊಳೋದೇ ಬೇರೆ. ನಮ್ಮದು ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ನಮಗೆ ಏನು ಗೊತ್ತಾ, ಜ್ಯೇಷ್ಠತೆ ಆಧಾರದ ಮೇಲೆ ಪೇಮೆಂಟ್ ಮಾಡಬೇಕು. ಇವ್ರೇನು ಗೊತ್ತಾ, ಜ್ಯೇಷ್ಠತೆ ಆಧಾರದ ಮೇಲೆ ಪೇಮೆಂಟ್ ಮಾಡಲ್ಲ, ಸೀನಿಯಾರಿಟಿ ಲಿಸ್ಟೇ ಮಾಡೋದಿಲ್ಲ. LOC ಎಷ್ಟು ಬಂತು ಅಂತ ಮೊದಲು ನೋಟಿಸ್ ಬೋರ್ಡ್ಗೆ ಆಗ್ತಿದ್ರು, ಅದನ್ನು ಆಗ್ತಾ ಇಲ್ಲ. ಆಮೇಲೆ LOC ಎಲ್ಲದಕ್ಕೂ ಸ್ಪೆಷಲ್ LOC. ನಮ್ಮಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಬಲಾಢ್ಯರಿಗೆ ಸ್ಪೆಷಲ್ LOC ಅಂತಂದೇಳಿ ಬೇರೆ ಥರ ವ್ಯವಸ್ಥೆ ಮಾಡ್ಕೊಂಡು ಅವರು ಪೇಮೆಂಟ್ ಮಾಡ್ತಾರೆ. ಬಟ್ ಆದರೆ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರಿಗೆ ಪೇಮೆಂಟ್ ಸಿಗೋದಿಲ್ಲ. 3 ವರ್ಷದಿಂದ ಬಾಕಿ ಇದೆ. ಬೋಸರಾಜು ಮಗನ ವಿರುದ್ಧ ಡೀಲ್ ಆರೋಪ, ಸಚಿವರಿಂದ ರಾಜೀನಾಮೆ ಸವಾಲ್. ಇನ್ನು ಸಚಿವ ಬೋಸರಾಜು ವಿರುದ್ಧ ಬಾಂಬ್ ಸಿಡಿಸಿರೋ ಅಧ್ಯಕ್ಷ ಮಂಜುನಾಥ್ ಸಚಿವರ ಮಗನೇ ಡೀಲ್ ಮಾಡ್ತಾರೆ ಅಂತ ಆರೋಪಿಸಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಸಚಿವ ಬೋಸರಾಜು ಆರೋಪ ಸಾಬೀತಾದ್ರೆ ರಾಜೀನಾಮೆ ನೀಡ್ತೀನಿ ಅಂದಿದ್ದಾರೆ. ಬೋಸರಾಜ್ ಸಾಹೇಬ್ರಿಗೂ ಅಷ್ಟೇ, ಮಗ ನೇರವಾಗಿ ಹೇಳ್ಬೇಕಾದ್ರೆ ಮಗನೇ ಎಲ್ಲದೂ ಡೀಲ್ ಮಾಡ್ತಾರೆ. ಆಮೇಲೆ ಈ ಸಂಬಂಧ ಇಲ್ಲದ ಹೆಡ್ಡಿಗೆ ಪೇಮೆಂಟ್ ಕೊಡೋದಿಲ್ಲ. 5-10% ಕೊಟ್ಟರೆ ಹೆಂಗೆ ಜೀವನ ಮಾಡಬೇಕು? ಅವ್ರು ಹೇಳಿ, ಬಂದು ನಾಳೆ ಹೇಳಿ, ಯಾರು ಕೊಟ್ಟರು, ಏನು ಮಾಡಿದ್ರು, ಯಾವ ಇಲಾಖೆದಲ್ಲಿ ಕೊಟ್ಟರು, ಏನು ಮಾಡಿದ್ರು ಅವ್ರಿಗೆ ಬಂದು ಹೇಳ್ಬೇಕು. ಸುಮ್ಮನೆ ಜನರಲ್ ಆಗಿ ಮಾತಾಡಿದ್ರೆ ಅದಾಗೋದಿಲ್ಲ. ನಮ್ಮ ಇಲಾಖೆನಲ್ಲಿ ಆ ರೀತಿ ಏನಾದ್ರೆ ನಾನು ರಿಸಲ್ಟ್ ಮಾಡ್ತೀನಿ. ಗೊತ್ತಾಯ್ತಾ? ಆ ರೀತಿ ಏನಾದರೂ ಆದರೆ ನಾನು ರಿಸಲ್ಟ್ ಮಾಡ್ತೀನಿ. ಸತೀಶ್ ಜಾರಕಿಹೊಳಿ ಪ್ರಾಮಾಣಿಕರು, ಆದರೆ ಸಂಬಂಧಿಕರ ಎಂಟ್ರಿ. ಗುತ್ತಿಗೆದಾರರ ಆರೋಪ, ನಮ್ಮಲ್ಲಿ ಕಾಣದ ಕೈ ಇಲ್ಲವೆಂದ ಸತೀಶ್. ನೋಡಿ, ಜಾರಕಿಹೊಳಿ ಸಾಹೇಬರು ಮಹಾನ್ ಪ್ರಾಮಾಣಿಕರು, ಅದರಲ್ಲಿ 2 ಮಾತಿಲ್ಲ. ಯಾಕೆಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಅಲ್ಲೊಬ್ಬ ಕಾಣದ ಕೈ ಕೆಲಸ ಮಾಡ್ತೈತೆ. ಎಲ್ಲ ಥರದ್ದು ಪರ್ಸೆಂಟೇಜ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ನೇರವಾಗಿ ನಿಮ್ಮ ಮುಖಾಂತರ ಸರ್, ಎಲ್ಲ ಸಂಬಂಧಿಕರೇ ಮಧ್ಯವರ್ತಿಗಳು. ಅಂದರೆ ಜಾರಕಿಹೊಳಿ ಸಾಹೇಬರು ಇದುವರೆಗೂ ಸಂಬಂಧಿಕರು ಯಾರೂ ಬರ್ತಿರ್ಲಿಲ್ಲ. ಮಧ್ಯದಲ್ಲಿ ಅಧಿಕಾರಿಗಳೇ ಅಧಿಕಾರ ನಡೆಸೋರು. ಜಾರಕಿಹೊಳಿ ಸಾಹೇಬರು ಕನ್ಕರೆನ್ಸ್ ತೊಗೊಂಡು ಮಾಡ್ತಾ ಇದ್ವಿ. ಈಗ 3-4 ತಿಂಗಳಿಂದ ಅವ್ರ ಸಂಬಂಧಿಕರು ಒಬ್ಬರು ಎಂಟರ್ ಆಗಿದ್ದಾರೆ. ಇವರು ಆರೋಪ ಮಾಡಿದ್ರೆ ಏನು ಸಾಬೀತು ಮಾಡಬೇಕಾಗುತ್ತೆ. ಸುಮ್ಮನೆ ಹಾಗೆ ಹೇಳೋದ್ರಿಂದ ಪರಿಹಾರ ಆಗೋಲ್ಲ. ಮತ್ತು ನಮ್ಗೆ ಎಷ್ಟು ಸಾರಿ ನಮ್ಮ ಗಮನಕ್ಕೆ ಬಂದೆ ಅದನ್ನೆಲ್ಲ ಸರಿ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಅವ್ರೇನೋ ಕಾಣದ ಕೈಗಳಂತ ಹೇಳ್ತಾರೆ. ಕಾಣದ ಕೈ ಆಗಲ್ಲ, ಎಲ್ಲ ಕಾಣುವಂಥವು ಇದಾವೆ. ನಮ್ಮಲ್ಲಿ ಯಾರು ಮುಚ್ಚಿ ಇಡುವಂಥದ್ದಿಲ್ಲ. ನಾವು ಯಾರು ಬಂದ್ರೆ ನಮಗೆ ರಿಕ್ವೆಸ್ಟ್ ಮಾಡ್ತಾರೆ, ಅವರಿಗೆಲ್ಲ ಸ್ಪೆಷಲ್ LOC ಕೊಟ್ಟಿದ್ದೀವಿ ನಾವು. ಇನ್ನು DK ಶಿವಕುಮಾರ್ ಇಲಾಖೆಯಲ್ಲೂ ಬ್ರೋಕರ್ಸ್ ಇದ್ದಾರೆ ಅಂತ ಮಂಜುನಾಥ್ ಆರೋಪಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರೋ DK, ದೂರು ಕೊಡ್ಲಿ, ತನಿಖೆ ಮಾಡಿಸೋಣ ಅಂದಿದ್ದಾರೆ.
ಆಮೇಲೆ DK ಶಿವಕುಮಾರ್ ಸಾಹೇಬರು DCM ಸಾಹೇಬರಿಗೆ ಅವರಿಗೆ ಯಾರು ಅನ್ನೋದೇ ಗೊತ್ತಾಗಿಲ್ಲ. ಅಲ್ಲಿ ಬ್ರೋಕರ್ಸ್ ನಿಜವಾಗ್ಲೂ ಈ ಮಾತು ಉಪಯೋಗಿಸ್ಬಾರ್ದು, ಬ್ರೋಕರ್ಸ್ ಇದ್ದಾರೆ ಅಲ್ಲಿ. ಒಬ್ಬರು ಸುಮ್ಮನೆ ಓಡಾಡಿದ್ರೆ ಸಾಕು, ನಿಮ್ಗೆ ಎಷ್ಟು ಬೇಕು LOC ಬನ್ನಿ ಕೊಡಿಸ್ಕೊಡ್ತೀನಿ ಅಂತ ಹೇಳಿ ತಗೊಂಡೋಗಿ ಕೊಡಿಸೋವಂಥ ಕೆಲಸ ಮಾಡ್ತಾರೆ. ಯಾರು ಮಾಡ್ತಾ ಇದ್ರೆ ಅವರು ಲೋಕಾಯುಕ್ತಗೆ ಇಲ್ಲಾಂದರೆ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡಲಿ, ಕೂಡಲೇ ಅದ್ರ ಬಗ್ಗೆ ತನಿಖೆ ಮಾಡಿಸೋಣ. ನ್ಯಾಯಬದ್ಧವಾದಂಥ ಆಡಳಿತ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಾವು ಯಾರಿಗೂ ಕೂಡ ಯಾವುದು ಕೂಡ ಈ ಲಂಚಕ್ಕೆ ಯಾವುದಕ್ಕೂ ಕೂಡ ನಾವು ಅವಕಾಶ ಕೊಡಲ್ಲ. ಎಲ್ಲ ಮಾಡಿರ್ಬೋದು, ಎಲ್ಲರ ಮೇಲೂ ಮಾಡಿರ್ಬೋದು. ಕೊಡಲಿ ಕೊಡಲಿ ನಾನು ಹೇಳ. ಮುಖ್ಯಮಂತ್ರಿಗಳು ಸಭೆ ಕರೆದ್ಬಿಟ್ಟು ಯಾಕೆ ಒನ್ ಟೈಮ್ ಸೆಟಲ್ಮೆಂಟ್ ಯಾಕೆ ಮಾಡಬಾರ್ದು? ಸುಮ್ಮನೆ ಹಳೆ ಸರ್ಕಾರದ ಮೇಲೆ ಹಾಕ್ತಾರೆ. ಹಳೆ ಸರ್ಕಾರ ಮಾಡಿರೋದು ನಿಜ, ಒಪ್ಕೊಂತೀವಿ. ಬಟ್ ಆದರೆ ಎಲ್ಲವರೆಗೂ 2.5 ವರ್ಷ ಬೇಕಾ, 3 ವರ್ಷ ಬೇಕಾ? ಇದು ನಮ್ಮ ವಾದ. ಅದಕ್ಕೆ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ನಾವೆಲ್ಲ ಏನು ಗೊತ್ತಾ, ದೊಡ್ಡ ಸ್ಟ್ರೈಕ್ ಮಾಡ್ತೀವಿ. 60% ಕಮಿಷನ್ ಸರ್ಕಾರ ಎಂದ MLC CT ರವಿ. ಗುತ್ತಿಗೆದಾರರ ಸಂಘ ಮಾಡಿರೋ ಕಮಿಷನ್ ಆರೋಪ ಯುದ್ಧಕ್ಕಿಳಿದಿರೋ ಬಿಜೆಪಿಗೆ ಮತ್ತೊಂದು ಬಾಣ ಸಿಕ್ಕಂತಾಗಿದೆ. ಇದು 60% ಕಮಿಷನ್ ಸರ್ಕಾರ ಅಂತ CT ರವಿ ಗುಡುಗಿದ್ದಾರೆ. ಈ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡ್ದಂಗೆ ಸರ್ಕಾರದ ಕತೆ. ಅವ್ರು ಅಂದ್ಕೊಂಡಿದ್ದಾರೆ ಜನಗೇನು ಗೊತ್ತಾಗಲ್ಲ ಅಂಥೇಳಿ. 60% ದಾಟ್ಬಿಟ್ಟಿದೆ. ಅವ್ರು ನಮ್ಮ ಮೇಲೆ 40% ಆರೋಪ ಮಾಡಿದರು. ಅವರಿಗೆ ಸಾಕ್ಷಿಯೂ ಇರಲಿಲ್ಲ. ಆದರೆ ಈಗ 60% ದಾಟ್ಬಿಟ್ಟಿದೆ. ಸರ್ಕಾರ ಬಾಕಿ ಬಿಲ್ ಪಾವತಿಸದಿದ್ರೆ ಹೋರಾಟ ಮಾಡೋದಾಗಿ ಗುತ್ತಿಗೆದಾರರು ಎಚ್ಚರಿಕೆ ನೀಡಿದ್ದಾರೆ. ಆದರೆ ಸರ್ಕಾರ ಮತ್ತು ಸಚಿವರು ಗುತ್ತಿಗೆದಾರರ ಆರೋಪವನ್ನ ತಳ್ಳಿ ಹಾಕ್ತಿದ್ದಾರೆ. ಚಿತ್ರದುರ್ಗದಿಂದ ಬಸವರಾಜ್ ಜೊತೆಗೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.